ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರನ ವಕ್ತವ್ಯ ಮತ್ತು ಧೃತರಾಷ್ಟ್ರ ದುರ್ಯೋಧನನಿಗೆ ತಿಳುವಳಿಕೆ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರಾಡಿದಂತಹ ಮಾತಿಗೆ ಬೇಜಾರು ಮಾಡ್ಕೊಂಡು ಕರ್ಣ ಏನು ಮಾಡ್ತಾನೆ, ನಾನು ಇನ್ಮೇಲೆ ಯುದ್ಧ ಭೂಮಿಗೆ ಬರೋದಿಲ್ಲ, ನನ್ನ ಶಸ್ತ್ರಗಳನ್ನು ಕೂಡ ಹಿಡಿಯೋದಿಲ್ಲ, ಭೀಷ್ಮರು ಸತ್ತ ಒಂದು ವಿಚಾರ ನನ್ನ ಕಿವಿಗೆ ಬಿದ್ದಾಗಲೇ ನಾನು ರಣಭೂಮಿಗೆ ಬರ್ತೀನಿ, ಆಗ ನನ್ನ ಪ್ರತಾಪವನ್ನು ಎಲ್ಲರೂ ನೋಡಲಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಆಗ ಭೀಷ್ಮರು ಇವನು ಈಗ ಈ ರೀತಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ, ಆದರೆ ಅವನು ಹಿಂದೆನೂ ಒಂದು ಪ್ರತಿಜ್ಞೆಯನ್ನು ಮಾಡ್ದ, ನಾನು ಪ್ರತಿದಿನ ಸಾವಿರಾರು ವೀರರನ್ನು ಸಂಹಾರ ಮಾಡ್ತೀನಿ ಅಂತ. ಆದರೆ ಇವನು ಹೇಳೋದು ಯಾವುದು ಸರಿಯಲ್ಲ, ಯಾಕಂದರೆ ಮೊದಲೇ ಒಂದು ಪ್ರತಿಜ್ಞೆ ಮಾಡಿ ಈಗ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಇವನ ಧರ್ಮ ತಪ ಎಲ್ಲ ನಷ್ಟ ಆಗೋಯ್ತು. ಯಾವಾಗ ಇವನು ಪರಶುರಾಮರಿಗೆ ಸುಳ್ಳು ಹೇಳ್ತಾನೋ ನಾನು ಬ್ರಾಹ್ಮಣ ಅಂತಂದ್ಬಿಟ್ಟು, ಆಗಲೇ ಇದೆಲ್ಲ ಹೊರಟೋಯ್ತು, ತಪ ಧರ್ಮ ಎಲ್ಲ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ. ಆಗ ಭೀಷ್ಮ ಈ ರೀತಿ ಹೇಳಿದ್ದನ್ನ ಕೇಳಿ ದುರ್ಯೋಧನ ಹೇಳ್ತಾನೆ, ಪಿತಾಮಹರೇ, ನಾವು ಮತ್ತು ಪಾಂಡವರು ಶಸ್ತ್ರವಿದ್ಯೆಯಲ್ಲಾಗಿರ್ಬೋದು, ಯೋಧರ ಸಂಗ್ರಹಣೆ ಮಾಡೋದ್ರಲ್ಲಾಗಿರ್ಬೋದು, ಶಸ್ತ್ರ ಸಂಚಾಲನೆ ಮಾಡೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಸಮಾನರಾಗಿದ್ದೀವಿ, ಜಾತಿಯಿಂದನೂ ಕೂಡ ಮನುಷ್ಯರೇ ಆಗಿದ್ದೀವಿ. ಹೀಗಿದ್ಮೇಲೆ ಪಾಂಡವರೇ ಗೆಲ್ತಾರೆ ಅಂತ ಹೆಂಗೆ ಹೇಳ್ತೀರಾ ನೀವು? ಆಮೇಲೆ ನಾನು ಈ ಯುದ್ಧಕ್ಕೆ ಒಪ್ಕೊಂಡಿರೋದು, ನೀವು ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರು ನಿಮ್ಮನ್ನೆಲ್ಲ ನಂಬ್ಕೊಂಡಲ್ಲ ನಾನು ಯುದ್ಧಕ್ಕೆ ಒಪ್ಪಿಗೆ ಕೊಟ್ಟಿರೋದು. ಇವರನ್ನ ಪಾಂಡವರನ್ನು ಕೊಲ್ಲೋದಕ್ಕೆ ನಾನು, ಕರ್ಣ ಮತ್ತು ದುಶ್ಯಾಸನನೇ ಸಾಕು ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ವಿದುರರು ಏನು ಹೇಳ್ತಾರೆ ಅಂತಂದರೆ, ವೃದ್ಧ ಪುರುಷರು ಅಂತಂದರೆ ಜ್ಞಾನದಲ್ಲಿ ವೃದ್ಧರು, ಅನುಭವದಲ್ಲಿ ವೃದ್ಧರಾಗಿರ್ತಾರಲ್ಲ, ಆ ರೀತಿ ಹೇಳೋದಿಲ್ಲಿ, ಶರೀರದಿಂದ ವೃದ್ಧರಾಗಿರುವಂಥವ್ರಲ್ಲ. ಸೊ ವೃದ್ಧರು ಅಂತಂದರೆ ಒಂದು ತಿಳುವಳಿಕೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅನುಭವದಿಂದ ಮಾತುಗಳನ್ನು ಹೇಳ್ತಾರಲ್ಲ, ಅದರಲ್ಲಿ ವೃದ್ಧರಾಗಿರುವಂಥವ್ರು. ಅಂಥವ್ರು ಈ ಲೋಕದಲ್ಲಿ ದಮವನ್ನೇ ಕಲ್ಯಾಣದ ಸಾಧನ ಅಂತ ಹೇಳಿದ್ದಾರೆ. ದಮ ಅಂತಂದರೆ ಒಂದು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು. ಯಾವ ಮನುಷ್ಯ ದಮ, ದಾನ, ತಪ, ಜ್ಞಾನ ಮತ್ತು ಸ್ವಾಧ್ಯಾಯ ಇದನ್ನು ಅನುಸರಣೆ ಮಾಡ್ತಾ ಇರ್ತಾನೋ ಅವನಿಗೆ ಜ್ಞಾನ, ಕ್ಷಮೆ ಮತ್ತು ಮೋಕ್ಷ ಯಥಾವತ್ತಿನ ರೂಪದಲ್ಲಿ ಪ್ರಾಪ್ತವಾಗುತ್ತೆ. ಯಾರ್ಯಾರು ದಮ ಮಾಡ್ತಾರೋ, ಕಂಟ್ರೋಲ್ ಮಾಡೋದು, ಒಂದು ತಾಳ್ಮೆಯನ್ನು ಇಟ್ಕೊಂಡಿರೋದು, ಇದನ್ನೆಲ್ಲ ಮಾಡ್ತಾರೋ, ಮತ್ತು ದಾನವನ್ನು ಮಾಡ್ತಾರೋ, ತಪಸ್ಸನ್ನು ಮಾಡ್ತಾರೋ, ಜ್ಞಾನವನ್ನು ಮಾಡ್ತಾರೋ, ಮತ್ತು ಸ್ವಾಧ್ಯಾಯವನ್ನು ಮಾಡ್ತಾರೋ, ಅವ್ರಿಗೇನು ಸಿಗತ್ತೆ? ಜ್ಞಾನ ಮತ್ತು ಕ್ಷಮೆ ಮತ್ತು ಮೋಕ್ಷ ಅನ್ನೋದು ಅವ್ರು ಎಷ್ಟು ಮಾಡಿರ್ತಾರೋ ಅಷ್ಟಷ್ಟು ರೂಪದಲ್ಲಿ ಅವರಿಗೆ ಸಿಗುತ್ತೆ. ದಮ ಅನ್ನೋದು ತೇಜಸ್ಸನ್ನು ವೃದ್ಧಿ ಮಾಡುತ್ತೆ. ದಮ ಅನ್ನೋದು ಪವಿತ್ರವಾಗಿರುವಂಥದ್ದು ಮತ್ತು ಸರ್ವಶ್ರೇಷ್ಠವಾಗಿರುವಂಥದ್ದು. ಈ ರೀತಿ ಅವನಲ್ಲಿರುವಂಥ ಪಾಪಗಳೆಲ್ಲ ಕಡಿಮೆ ಆಗಿ 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 ಏನಾಗುತ್ತೆ, ಅವನು ಪರಮ ಪದವನ್ನು ಪಡ್ಕೊಳ್ತಾನೆ. ಅಂದರೆ ದಮ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ನೋಡು, ಈ ರೀತಿ ಮಾಡಿದವರು ಪರಮ ಪದವನ್ನು ಪಡ್ಕೊಳ್ತಾರೆ. ರಾಜನೇ, ಯಾವ ಮನುಷ್ಯನಲ್ಲಿ ಕ್ಷಮೆ, ಧೃತಿ, ಅಹಿಂಸೆ, ಸಮತೆ, ಸತ್ಯ, ಸರಳತೆ, ಇಂದ್ರಿಯ ನಿಗ್ರಹ ಮಾಡೋದು, ಧೈರ್ಯ ಮತ್ತು ಮೃದುತ್ವ, ಲಜ್ಜೆ, ಅಚಂಚಲತೆ ಮತ್ತು ಅಧೀನತೆ, ಅಕ್ರೋಧ ಅಂದರೆ ಕೋಪ ಮಾಡ್ಕೊಳ್ದೇ ಇರೋದು, ಮತ್ತು ಸಂತೋಷ ಮತ್ತು ಶ್ರದ್ಧೆ, ಇಷ್ಟೂ ಗುಣಗಳು ಇದೆಯೋ ಅವನನ್ನ ದಾಂತ ಅಂತ ಕರೀತಾರೆ. ಯಾರ ಮನುಷ್ಯನಲ್ಲಿ ಕ್ಷಮಾಗುಣ ಇರುತ್ತೋ, ಬೇರೆಯವರನ್ನ ನೋಡಿ ಕ್ಷಮಿಸೋದು, ಮತ್ತು ಹಿಂಸೆ ಮಾಡದೇ ಇರೋದು, ಎಲ್ಲರನ್ನ ಸಮಭಾವದಲ್ಲಿ ನೋಡೋದು, ನಿಜ ಹೇಳೋದು, ಸರಳವಾಗಿರುವಂಥದ್ದು, ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು, ಧೈರ್ಯ ಇರೋದು, ಈ ರೀತಿ ಬೇಕಾದಷ್ಟು ಹೇಳಿದ್ರಲ್ಲ, ಈ ಎಲ್ಲ ಗುಣಗಳಿರೋರನ್ನ ದಾಂತ ಅಂತಂದ್ರೆ ಏನು? ದಮಯುಕ್ತ ಅಂತ, ದಮ ಇರುವಂಥವನು ಅಂತ ಅರ್ಥ. ದಮನಶೀಲ ಪುರುಷ ಯಾವಾಗಲೂ ಅಷ್ಟೇ ಕಾಮ, ಲೋಭ, ದರ್ಪ, ಕ್ರೋಧ, ನಿದ್ರೆ, ಆಮೇಲೆ ಸುಮ್ಮನೆ ಏನೇನೋ ಮಾತಾಡೋದು, ಮಾನ, ಈರ್ಷೆ ಮತ್ತು ಶೋಕ ಇವುಗಳನ್ನು ತನ್ನ ಹತ್ರಕ್ಕೂ ಸುಳಿಯೋದಕ್ಕೆ ಬಿಡೋದಿಲ್ಲ. ನೋಡಿದ್ರ, ಯಾರಲ್ಲಿ ಆ ದಮ ಇರುತ್ತೋ, ಈ ಗುಣಗಳೆಲ್ಲ ಇರುತ್ತೋ, ಅವನು ಕಾಮವನ್ನು ತನ್ನ ಹತ್ರಕ್ಕೆ ಬರೋದಕ್ಕೆ ಬಿಡೋದಿಲ್ಲ, ಲೋಭವನ್ನು ಬಿಡೋದಿಲ್ಲ, ಕೋಪ, ನಿದ್ರೆ, ಆಮೇಲೆ ಏನೇನೋ ಮಾತಾಡೋದಿರುತ್ತಲ್ಲ ಅಂಥದ್ದು, ಬೇರೆಯವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಶೋಕ ಪಡೋದು, ಇದನ್ನೆಲ್ಲ ತನ್ನ ಹತ್ರನೂ ಕೂಡ ಬರೋದಕ್ಕೆ ಬಿಡೋದಿಲ್ಲ. ಆಮೇಲೆ ಕುಟಿಲತೆ,
ಮತ್ತೆ ಕಠಿಣತೆ. ರಹಿತನಾಗಿ ಶ್ರದ್ಧೆಯಿಂದ ಇರೋದು. ಕುಟಿಲತನನೂ ಮಾಡೋದಿಲ್ಲ ಅವನು. ತುಂಬಾ ಕಠಿಣತೆ ಅಂದ್ರೆ ಏನು? ಕಟುವಾಗಿ ಇರುವಂಥದ್ದು. ಅದಿಲ್ಲದೆ ಅವನು ಶುದ್ಧವಾಗಿ ಇರ್ತಾನೆ. ಇದೆಲ್ಲ ಕೂಡ ದಮಶೀಲ ಪುರುಷನ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯ ಲೋಲುಪತೆ ರಹಿತನಾಗಿರ್ತಾನೋ, ಭೋಗಗಳ ಚಿಂತನೆಯಿಂದ ವಿಮುಖನಾಗಿರ್ತಾನೋ, ಯಾವಾಗಲೂ ಇದು ಬೇಕು, ಅದು ಬೇಕು, ಅದನ್ನು ನಾನು ಭೋಗಿಸ್ಬೇಕು, ಇದನ್ನು ಭೋಗಿಸ್ಬೇಕು ಅಂತೆಲ್ಲ ಅವನು ಅಂದ್ಕೊಳ್ಳೋದೇ ಇಲ್ಲ. ಅವನ ಹತ್ರ ಆ ರೀತಿ ಯೋಚನೆಗಳು ಬರೋದಿಲ್ಲ. ಮತ್ತು ಸಮುದ್ರದ ಹಾಗೆ ಗಂಭೀರವಾಗಿರ್ತಾನೋ ಅವನನ್ನು ದಮಶೀಲ ಅಂತ ಕರೀತಾರೆ. ಒಳ್ಳೆಯ ಆಚರಣೆಯವನು ಮತ್ತು ಶೀಲವಂತನಾಗಿರುವಂಥವನು ಮತ್ತು ಯಾವಾಗಲೂ ಪ್ರಸನ್ನ ಚಿತ್ತನಾಗಿರುವಂಥವನು. ಅವನು ನೋಡಿದ್ರೆ ಸಾಕು ಯಾವಾಗೂ ನೆಮ್ಮದಿಯಾಗಿದ್ದಾನಪ್ಪ ಅವನು ಅಂತ ಅನ್ಬೇಕು ನಾವು. ಆ ರೀತಿ ಇರ್ತಾನೆ. ಆಮೇಲೆ ಆತ್ಮವೇತ್ತನು. ಆತ್ಮ ಅಂತಂದರೆ ಏನು ಅಂತ ತಿಳ್ಕೊಂಡಿರ್ತಾನೆ ಮತ್ತು ಬುದ್ಧಿವಂತನಾಗಿರ್ತಾನಲ್ಲ, ಅಂಥ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಗೌರವವನ್ನು ಪಡ್ಕೊಳ್ತಾನೆ. ಅಂದರೆ ಅವನು ಇಲ್ಲಿರೋವರೆಗೂ ಅವನಿಗೆ ಗೌರವ ಸಿಗುತ್ತೆ ಮತ್ತು ಸತ್ತ ಮೇಲೂ ಕೂಡ ಅವನಿಗೆ ಸದ್ಗತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ದಮಯುಕ್ತನಾಗಿರುವಂತಹ ಮನುಷ್ಯನ ಲಕ್ಷಣಗಳೇನು, ಅವನ ಒಂದು ಗುಣಗಳೇನು, ಅವನಲ್ಲಿ ಏನೇನೆಲ್ಲ ಗುಣಗಳಿರುತ್ತೆ, ಅವನು ಹೇಗಿರ್ತಾನೆ, ಅವನ ನಡವಳಿಕೆ ಏನು, ಮತ್ತು ಅವನು ಆಗಿರೋದ್ರಿಂದ ಅವನಿಗೆ ಏನೆಲ್ಲ ಆಗುತ್ತೆ ಎಲ್ಲವನ್ನು ಕೂಡ ಇಲ್ಲಿ ವಿದುರರು ಹೇಳ್ತಾರೆ. ನೋಡಿ, ಇದನ್ನು ನಾವೆಲ್ಲರೂ ತಿಳ್ಕೋಬೇಕು. ನಮಗೆ ಎಷ್ಟರ ಮಟ್ಟಿಗೆ ಆಗುತ್ತೋ ಅದನ್ನು ಒಂದೊಂದಾಗಿ ನಾವು ಗುಣಗಳನ್ನು ಅಳವಡಿಸ್ಕೋಬೇಕು. ಇಲ್ಲ ನಾವು ಅಬ್ಸರ್ವ್ ಮಾಡಬೇಕು, ನಮ್ಮಲ್ಲಿ ಈ ರೀತಿ ಗುಣಗಳಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಆಗ ನಮಗೆ ಗೊತ್ತಾಗುತ್ತೆ ನಾನು ಇನ್ನೂ ಏನೇನೆಲ್ಲ ಮಾಡಬೇಕು ಸಾಧನೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಯಾಕಂದರೆ ನಾವು ಹೆಚ್ಚೆಚ್ಚಾಗಿ ಈ ರೀತಿಯ ಧರ್ಮಗ್ರಂಥಗಳಲ್ಲಿರುವಂಥ ವಿಚಾರಗಳನ್ನು ಕೇಳ್ತಾನೆ ನಮ್ಮ ಹೃದಯ ಪರಿಶುದ್ಧವಾಗ್ತಾ ಹೋಗುತ್ತೆ. ಆಗ ಈ ಎಲ್ಲ ಗುಣಗಳು ತಂತಾನಾಗೆ ಬರ್ತಾ ಹೋಗುತ್ತೆ. ಆದರೆ ನಾವು ಶ್ರದ್ಧಾ ಭಕ್ತಿಯಿಂದ ಒಂದು ವಿಶ್ವಾಸವನ್ನು ಇಟ್ಕೊಂಡು ಕೇಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.